ವೇಶ್ಯಾವಾಟಿಕೆಯ ಜಾಲ ತನ್ನ ಕಬಂಧ ಬಾಹುವಿಗೆ ಸಣ್ಣ ಪುಟ್ಟ ಪಟ್ಟಣಗಳನ್ನು ಕೂಡ ಎಳ್ಕೊಳ್ತಾ ಇದೆ ಅಂತ ಹೇಳೋದಕ್ಕೆ ಇವತ್ತಿನ ಒಂದು ಪೊಲೀಸ್ ಕಾರ್ಯಾಚರಣೆ ಸಾಕ್ಷಿಯಾಗ್ತಾ ಇದೆ. ಹಾಸನ ಸಣ್ಣ ಪಟ್ಟಣ ಆದರೂ ಕೂಡ ಇಲ್ಲಿ ವೇಶ್ಯಾವಾಟಿಕೆಯ ಅಡ್ಡೆಗಳಿಗೆ ಏನು ಕೊರತೆ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. 36 ವರ್ಷಗಳಿಂದ ಒಡನಾಡಿ ಸೇವಾ ಸಂಸ್ಥೆ ಪೊಲೀಸ್ನವ್ರ ಜೊತೆಯಲ್ಲಿ ಸೇರಿಕೊಂಡು ನಾಗರಿಕರು ಜೊತೆಯಲ್ಲಿ ಸೇರಿ ಈ ವಿಚಾರಗಳನ್ನು ಕಲೆ ಹಾಕಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಿದ್ದಾಗಿಯೂ ಕೂಡ ಈ ವ್ಯವಸ್ಥೆ ಒಳಗಿನ ನ್ಯೂನತೆಗಳೇ ಈ ವೇಶ್ಯಾವಾಟಿಕೆಯ ಜಾಲಗಳನ್ನ ಸಾಕ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಖೇದ ಆಗುತ್ತೆ. ಇವತ್ತು 3 ಜನ ಹೆಣ್ಣುಮಕ್ಕಳು ಇಲ್ಲಿ ಸಿಕ್ಕಿದ್ದಾರೆ, ಇನ್ನೊಂದು 2 ಜನ ಹೆಣ್ಣುಮಕ್ಕಳು ಓಡೋಗಿದ್ದಾರೆ. ಈ ಒಂದು ಏನು ಕರಾವಳಿ ಅಂತ ಹೇಳುವಂತಹ ಒಂದು ರಾಜ್ಯ ಏನಿದೆ ಅಲ್ಲಿ ವೇಶ್ಯಾವಾಟಿಕೆ ನಡೀತಿರುವಂಥದ್ದು ಜಗಜ್ಜಾಹೀರಾಗಿರುವಂಥ ವಿಚಾರ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಗೊತ್ತಿದೆ. ಆದರೆ ಇದು ಸ್ಥಳೀಯ ಪೊಲೀಸ್ನವರ ಗಮನಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಭಾಳ ಅಚ್ಚರಿಯ ಸಂಗತಿ. ಇದು ಹಾಸನದ ರಿಂಗ್ ರೋಡ್ನಲ್ಲಿ ಇರುವಂಥ ಬೈಪಾಸ್ನಲ್ಲಿರುವಂಥ ಕರಾವಳಿ ಅನ್ನುವಂತಹ ಒಂದು ಲಾಡ್ಜ್ನಲ್ಲಿ ನಡೀತಿದ್ದಂತಹ ದಂಧೆ. ಇಲ್ಲಿ ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಿಂದಲೂ ಕೂಡ ಹೆಣ್ಣುಮಕ್ಕಳನ್ನ ಕರ್ಕೊಂಬಂದು ಸ್ಥಳೀಯ ಯುವಕರನ್ನು ಪುಸ್ಲಾಯಿಸಿ ಕರ್ಕೊಂಬಂದು 5,000 10,000 ರೂಪಾಯಿಗೆ ಮಲಗಿಸುವಂಥದ್ದು ಇದೆಯಲ್ಲ, ಇದು ಸಹಿಸಬಾರ್ದು. ಇಲ್ಲಿ ನಾಗರಿಕರು ಸಹಿಸಬಾರ್ದು. ಮತ್ತು ಲಾ ಆ್ಯಂಡ್ ಆರ್ಡರ್ ಇದ್ರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆದಂತಹ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಹಿರಿಯ ಅಧಿಕಾರಿಗಳ ಮೇಲೆ ನಮಗೆ ಅದಮ್ಯವಾದ ಗೌರವ ಇಟ್ಟು ಈ ವಿಚಾರವನ್ನು ಅವ್ರ ಗಮನಕ್ಕೆ ತರ್ತಾ ಇದ್ದೇವೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು, ಇಲ್ಲಿಯ ಗಾಳಿಯನ್ನು ನಾವು ಫೀಲ್ ಮಾಡ್ತಾ ಇದ್ದರೆ ಅರ್ಥ ಆಗುತ್ತೆ. ಇದು ಬಹಳ ಕಳವಳಕಾರಿಯಾದಂತಹ ಬೆಳವಣಿಗೆ. ಈ ಒಂದು ದಂಧೆಯಲ್ಲಿ ಭಾಳಷ್ಟು ಹಣ ಇರುವಂಥದ್ದು ಮತ್ತು ಈ ಹೇಸಿಗೆ ಹಣ ಭಾಳಷ್ಟು ವೈಟ್ ಕಾಲರ್ಗೆ ಹೋಗ್ತಾ ಇರುವಂಥದ್ದು ಕೂಡ ಜನ ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅದು ಫೀಲ್ ಆಗುತ್ತೆ, ಇಲ್ಲಿ ಬರ್ತಿದ್ದಾಗಲೇ ಫೀಲ್ ಆಗುತ್ತೆ. ಈ ವಿಚಾರವನ್ನು ನಾವು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ಈಗ FIR ಆಗಿದೆ. ಒಂದು ಹೆಣ್ಮಗಳು ನೋಡಲಿಕ್ಕೆ ಅಪ್ರಾಪ್ತಿಯ ರೀತಿಯಲ್ಲಿ ಕಾಣ್ತಾರೆ. ಇವರು ಬರುವಂತಹ ದಾರಿಯಲ್ಲಿ ಯಾವುದು ಬಾಂಗ್ಲಾದೇಶದಿಂದ ಬರುವಂಥ ಹೆಣ್ಣುಮಕ್ಕಳಿದ್ದಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಹೆಣ್ಣುಮಕ್ಕಳಿದ್ದಾರೆ. ಫೇಕ್ ಐಡೆಂಟಿಟಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡುವಂತಹ, ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿಕೊಡುವಂತಹ ಒಂದು ಗುಂಪು ಕೂಡ ನಮ್ಮ ದೇಶದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರೋದನ್ನು ನಾವು ಮರಿಕೂಡದು. ಅವ್ರು ಯಾವುದೋ ಒಂದು ಏಜ್ ಹೇಳ್ಬೋದು, ವಯಸ್ಸು ಹೇಳ್ಬೋದು, ಅಥವಾ ಒಂದು ಆಧಾರ್ ಕಾರ್ಡನ್ನು ನಮಗೆ ಕೊಟ್ಟ ತಕ್ಷಣ ಅವರನ್ನು ನಾವು ಒಪ್ಪಲಿಕ್ಕೆ ಬರೋದಿಲ್ಲ. ಅದರ ಸಂಪೂರ್ಣ ತನಿಖೆಯನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಮತ್ತು ಇಲ್ಲಿರುವಂತಹ ಹೆಣ್ಣುಮಕ್ಕಳು ಯಾರಿದ್ದಾರೆ, ಯಾವ ಲಾಡ್ಜ್ಗಳನ್ನು ಒಂದು ನಿಯಮಿತವಾಗಿ ತನಿಖೆ ಮಾಡುವಂಥದ್ದು, ಸೂಪರ್ವೈಸ್ ಮಾಡುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳ ಒಂದು ಸಮಕ್ಷಮ ನಡೀಬೇಕು. ಪೊಲೀಸರಿಗೆ ಇದು ಪ್ರಾಶಸ್ತ್ಯವನ್ನು ಪಡೀತಿಲ್ಲ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಅಧಿಕಾರಿಗಳ ಗಮನಕ್ಕೆ ಬರೋದೇ ಇರುವಂತಹ ವಿಚಾರವೇ ಇವತ್ತಿಲ್ಲ. ಇವತ್ತಿನ ತಂತ್ರಯುಗದಲ್ಲಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಇಲಾಖೆ ದಕ್ಷವಾಗಿದ್ದಾಗ, ಪ್ರಾಮಾಣಿಕವಾಗಿದ್ದಾಗ ಖಂಡಿತವಾಗಲೂ ಇದಕ್ಕೆಲ್ಲದಕ್ಕೂ ಒಂದು ಬ್ರೇಕ್ ಹಾಕಲಿಕ್ಕೆ ಬರುತ್ತೆ. ಆದರೆ ಇಲ್ಲಿರುವಂತಹ ಈ ಹೆಣ್ಣುಮಕ್ಕಳ ಬೆವರಿನ ಹಣ ಏನಿದೆ ಅದರ ರುಚಿಗೆ ಕೆಲವರು ಬೀಳ್ತಿರುವಂಥದ್ದು ಹೇಸಿಗೆ. ಅದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೇವೆ. ಮತ್ತು ಇದು ಯಾವುದೇ ರೀತಿಯಾಗಿ ನಮ್ಮ ಇಲಾಖೆಯನ್ನು ಈಗಳೆಯುವಂಥ ಕೆಲಸ ಅಲ್ಲ. ಅವರ ಜೊತೆಯಲ್ಲಿ ನಿಂತು ನಮ್ಮ ಊರುಗಳನ್ನು ಶುದ್ಧ ಮಾಡುವಂಥದ್ದು, ಮತ್ತು ಇಲ್ಲಿಯ ಜನಗಳನ್ನು ಬಚಾವು ಮಾಡುವಂಥದ್ದು, ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥದ್ದು, ಕಾನೂನಿನ ಘನತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾಗರಿಕರಾಗಿ, ಸಂಸ್ಥೆಗಳಾಗಿ ನಾವು ಮಾಡಲೇಬೇಕಾಗುತ್ತೆ. ಮಾಧ್ಯಮಗಳಲ್ಲೂ ನಾವು ನಿವೇದನೆ ಮಾಡ್ತಾ ಇರುವಂಥದ್ದು ಏನು ಅಂತಂದರೆ, ಇದನ್ನು ಯಾವುದೇ ರೀತಿಯಾಗಿ ಯಾವುದು ಪ್ರಯಾರಿಟಿ ಇಲ್ಲದ ರೀತಿಯಲ್ಲಿ ನೋಡುವಂಥದ್ದಲ್ಲ. ಇದು ಆ ಮಕ್ಕಳು ಅವರು ಮನೆ ಬಿಟ್ಟು ಇಲ್ಲಿಗೆ ಹೆಂಗೆ ಬರ್ತಾ ಇದ್ದಾರೆ, ಯಾರು ಕರ್ಕೊಂಬರ್ತಿದ್ದಾರೆ, ಎಷ್ಟು ದಿವಸದಿಂದ ಇರ್ತಾರೆ, ಈ ಲಾಡ್ಜ್ಗಳಲ್ಲಿ ಎಷ್ಟು ಹಣ ಇಲ್ಲಿ ವಿಲೇವಾರಿ ಸಂದಾಯ ಒಂದೇ ಇಲ್ಲ ಅಂತಲ್ಲ, ಹಾಸನ ಕಡೆ ತುಂಬ ಕಡೆ ಇದೆ ಸರ್. ಬಟ್ ಯಾರೂ ಚೆಕ್ ಮಾಡ್ತಿಲ್ಲ ಅಷ್ಟೇ. ಅದನ್ನೇ ನಾನು ಹೇಳ್ತಾ ಇರುವಂಥದ್ದು, ಚೆಕ್ ಮಾಡುವಂಥದ್ದು ಅಂದರೆ ಪೀರಿಯಾಡಿಕಲ್ ಆದಂತಹ ಎಲ್ಲ ಲಾಡ್ಜ್ಗಳನ್ನು ಚೆಕ್ ಮಾಡುವಂಥದ್ದು, ಮತ್ತು ಇಲ್ಲಿ ಯಾವುದೇ ರೀತಿಯ CC ಕ್ಯಾಮ್ರಾ ಇಲ್ಲದೇ ಇರುವಂಥದ್ದು, ಮತ್ತು ಇಲ್ಲಿ ಬರುವಂತಹ ವ್ಯಕ್ತಿಗಳು ಯಾರು
ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಾನೂನಿನ ಒಂದು ಕೆಳಗೆ ಅವ್ರನ್ನ ತನಿಖೆ ಮಾಡುವಂಥ ಕೆಲಸವನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ ಹಾಸನಕ್ಕೆ ಮುಂದೆ ಭವಿಷ್ಯ ಇರುತ್ತೆ. ಇಲ್ಲ ಅಂತಂದರೆ ಹೆಣ್ಮಕ್ಳು ಇಲ್ಲಿ ಬಂದು ಸಿಗ್ತಾರೆ ಅಂತೇಳೋ ಕಾರಣಕ್ಕೆ ಬೆಂಗಳೂರು ಮೈಸೂರಿನಿಂದ ಅಥವಾ ಸುತ್ತಮುತ್ತಲಿನ ಹಳ್ಳಿಯಿಂದ ಜನ ಬರುವಂಥದ್ದು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಹಾಸನದ ರೂಪವನ್ನೇ ಬದಲಾಯಿಸ್ತದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಹೇಳ್ತಾ ಇರುವಂಥದ್ದು, ಬಾಂಗ್ಲಾದೇಶದ ಹೆಣ್ಣುಮಕ್ಕಳು ನಮ್ಮ ದೇಶದೊಳಗಡೆ ಬಹಳಷ್ಟು ಸಂಖ್ಯೆಯಲ್ಲಿ ಸಿಗ್ತಾ ಇದ್ದಾರೆ. ಅದು ಹಾಸನ ಏನೋ ಆ ವಿಚಾರಕ್ಕೆ ಹೊರತಾಗಿಲ್ಲ. ಬೆಂಗಳೂರಿನಲ್ಲಿ ಇದ್ದ ಅಡ್ಡೆಗಳೇ ಅಥವಾ ಮಂಗಳೂರಿನಲ್ಲಿರುವಂಥ ಅಡ್ಡೆಗಳೇ ಇಂತಹ ಸ್ಥಳಗಳಲ್ಲಿ ತಮ್ಮ ದಂಧೆಗಳನ್ನು ನಡೆಸ್ತಾ ಇರುವಂಥದ್ದು. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಕರಾವಳಿ ಈ ಒಂದು ಕಟ್ಟಡ ಲೋಕಲಲ್ಲಿ ಇರುವಂತಹ ವ್ಯಕ್ತಿಗೆ ಸೇರಿರುತ್ತೆ. ಅದನ್ನು ಮಂಗಳೂರಿನ ವ್ಯಕ್ತಿ ಅದನ್ನು ಬಾಡಿಗೆಗೆ ತಗೊಳ್ಳೋದು ಅಥವಾ ಲೀಸಿಗೆ ತಗೊಳ್ಳುವಂಥದ್ದು ಮತ್ತು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಾ ಇದ್ದರೆ ಯಾರು ಈ ವ್ಯಕ್ತಿಗಳು ಏನು ಕೆಲಸ ಮಾಡ್ತಿದ್ದಾರೆ? ಕಾನೂನು ಬಾಹಿರವಾಗಿ ಬರೀ ವೇಶ್ಯಾವಾಟಿಕೆ ನಡೆಸ್ತಾರ ಅಥವಾ ಭೂಗತವಾದಂಥ ಕೆಲಸಗಳನ್ನು ಮಾಡ್ತಾರ? ಮುಂದೆ ಇವರಿಂದ ಈ ಪಟ್ಟಣಕ್ಕೆ ತೊಂದರೆ ಇದೆಯಾ ಇಲ್ವಾ? ಇವೆಲ್ಲವನ್ನೂ ಕೂಡ ಲಾ ಆ್ಯಂಡ್ ಆರ್ಡರು ತನ್ನ ಒಂದು ಮಸೂರದಲ್ಲಿ ನೋಡ್ತಾನೇ ಇರಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ಪ್ರಕರಣ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಇದನ್ನು ಲೂಸ್ ಮಾಡಲಿಕ್ಕೆ ಅಂದರೆ ಸಡಿಲಗೊಳಿಸಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬರದ ಹಾಗೆ ಮುಂದಿನ ಹಿರಿಯ ಅಧಿಕಾರಿಗಳು ನೋಡಬೇಕು. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಅಡಿಷ್ನಲ್ SP ಅವರ ಗಮನಕ್ಕೆ ವಿಚಾರವನ್ನು ತಂದಿದ್ದೇವೆ. ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ DLSA ಮೇಡಮ್ ಯಾರಿದ್ದಾರೆ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ. ಖಂಡಿತವಾಗಲೂ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ಹೇಳುವಂತಹ ಆಶಯ ನಮ್ಮದು. ನಮಸ್ಕಾರ.